ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಾನು ಪಲ್ಲವಿ ಎನ್ ರಾಜ್. ಸೊ ವೀಕ್ಷಕರೇ, ಇವತ್ತು ದರ್ಶನ್ ಅವರಿಗೆ 49ನೇ ಹುಟ್ಟುಹಬ್ಬದ ಸಂಭ್ರಮ. ಬಟ್ ಅವರು ನಮ್ಮ ಜೊತೆ ಇಲ್ಲದೇ ಇದ್ದರು. ಅವರ ಅಭಿಮಾನಿಗಳು, ತಾವು ಪ್ರೀತಿಸುವಂತಹ ಸೆಲೆಬ್ರಿಟೀಸ್ ಅವರ ಬರ್ತ್ಡೇಯನ್ನು ಇಡೀ ರಾಜ್ಯಾದ್ಯಂತ ಪ್ರತಿ ಜಿಲ್ಲೆಗಳಲ್ಲಿಯೂ ಕೂಡ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ತಾ ಹೋಗ್ಬೋದು. ಸೊ ಸದ್ಯಕ್ಕೆ ನಾನು RR ನಗರದಲ್ಲಿರುವಂತಹ ದರ್ಶನ್ ಅವರ ಮನೆಯ ಮುಂಭಾಗದಲ್ಲಿ ಇರ್ತೀನಿ. ಸೊ ನೀವು ನೋಡ್ತಾ ಇರಬಹುದು ನನ್ನ ಬಲಭಾಗದ ದೃಶ್ಯದಲ್ಲಿ. ಸೊ ಪ್ರತಿ ವರ್ಷವೂ ಕೂಡ ಈ ಒಂದು ಜಾಗದಲ್ಲಿ ಒಂದೊಂದು ನೆನಪುಗಳು ಕೂಡ ಇರ್ತಾ ಇತ್ತು. ಬಟ್ ಇವತ್ತು ನೀರವವಾಗಿರುವಂತಹ ಮೌನ ಆವರಿಸಿದೆ. ಯಾಕಂದರೆ ದರ್ಶನ್ ಅವರು ಇವತ್ತು ಅವರ ಬರ್ತ್ಡೇಯನ್ನು ಆಚರಿಸ್ಕೊಳ್ಳಿಕ್ಕೆ ಫ್ಯಾನ್ಸ್ ಜೊತೆಗೆ ಇಲ್ಲದೇ ಇದ್ದರು. ಇಲ್ಲಿ ನೀವು ನೋಡ್ತಾ ಇರಬಹುದು, ಅಲ್ಲೊಂದು ಇಲ್ಲೊಂದು ಒಂದೊಂದು ಪೋಸ್ಟರ್ಗಳನ್ನು ಹಾಕ್ಸಿರುವಂಥದ್ದು. ಅವರ ಫ್ಯಾನ್ಸು ಮನೆ ಬಾಗಿಲು ಕೂಡ ಮುಚ್ಚಿರುವಂಥದ್ದು. ಇಲ್ಲಿ ಯಾರೂ ಕೂಡ ಮನೆ ಹತ್ರ ಇಲ್ಲ. ಅವರ ಅಭಿಮಾನಿಗಳು ನಿನ್ನೆ ರಾತ್ರಿಯಿಂದಲೇ ಮನೆ ಮುಂದೆ ಜಮಾಯಿಸ್ತಾ ಇದ್ರಂತೆ. ಸೊ ಇಲ್ಲಿ ಈ ಒಂದು ರಸ್ತೆಯಲ್ಲಿ ಕಂಪ್ಲೀಟಾಗಿ ಪೊಲೀಸ್ ಬಂದೋಬಸ್ತ್ ಕೂಡ ಮಾಡಿದ್ದಾರೆ. ಸೊ ಪೊಲೀಸ್ ಅವ್ರನ್ನ ಮಾತಾಡಿಸ್ತಾ ಇದ್ದಾಗ ಅವ್ರು ಹೇಳ್ತಾ ಇದ್ರು, ಅವರ ಅಭಿಮಾನಿಗಳು ರಾತ್ರಿ 2 ಗಂಟೆಗಿರಬಹುದು, 12 ಗಂಟೆಗಿರಬಹುದು, 4 ಗಂಟೆಗಿರಬಹುದು ಇಲ್ಲಿ ಬಂದೋಗ್ತಾ ಇದ್ರು. ಅವರಿಗೆ ನಾವು ಮಾತಾಡಿ ಏನೆಲ್ಲ ನಮಗೆ ಗೈಡ್ಲೈನ್ಸ್ ಇದೆ ಅದನ್ನು ಹೇಳಿ ಅವ್ರಿಗೆ ಕಳಿಸ್ತಾ ಇದ್ವಿ. ಸೊ ಇವತ್ತು ರಾತ್ರಿವರೆಗೂ ಕೂಡ ನಾವು ಇಲ್ಲೇ ಇರ್ತೀವಿ. ಅವರ ಫ್ಯಾನ್ಸ್ ಏನಿದ್ದಾರೆ ಅವರು ಬಂದು ಇಲ್ಲಿ ಹೋಗಿ ನಮ್ಮ ಜೊತೆಗೆ ಮಾತಾಡ್ತಾ ಇದ್ರು ಅನ್ನುವಂಥದ್ದು ಕೂಡ ಪೊಲೀಸ್ ಅವರ ಮಾತಾಗಿತ್ತು. ಸೊ ನೀವಿಲ್ಲಿ ನನ್ನ ಬಲಭಾಗದ ದೃಶ್ಯದಲ್ಲಿ ನೀವು ನೋಡ್ತಾ ಇರಬಹುದು, ಅಲ್ಲಿ ಏನಿದ್ದಾರೆ ಅಷ್ಟು ಜನ ಪೊಲೀಸರು ಕೂಡ ನಿನ್ನೆ ರಾತ್ರಿಯಿಂದಲೇ ಇಲ್ಲಿ ಏನು ಒಂದಷ್ಟು ಪ್ರೊಟೆಕ್ಷನ್ ಕೊಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು. ಅಂದರೆ ಪ್ರತಿ ವರ್ಷವೂ ಕೂಡ ಏನಿದೆ RR ನಗರದ ದರ್ಶನ್ ಅವರ ನಿವಾಸದ ಮುಂಭಾಗದಲ್ಲಿ ಸಾಕಷ್ಟು ಜನ ಅಭಿಮಾನಿಗಳು ಸೇರ್ಕೊಳ್ತಾ ಇದ್ರು. ಒಂದಷ್ಟು ಒಳ್ಳೆಯ ಕೆಲಸಗಳು ಕೂಡ ಆಗ್ತಾ ಇತ್ತು. ಅವ್ರ ಜೊತೆಗೆ ಸೆಲ್ಫಿ ತಗೊಳ್ಳೋದಿರಬಹುದು ಅಥವಾ ಫೋಟೋವನ್ನು ಕ್ಲಿಕ್ಕಿಸ್ಕೊಳ್ಳೋದಿರ್ಬೋದು, ಈ ರೀತಿಯ ಒಂದಷ್ಟು ಕೆಲಸಗಳು ಕೂಡ ಆಗ್ತಾ ಇತ್ತು. ಬಟ್ ಬ್ಯಾಡ್ ಲಕ್ ಅಂತಲೇ ಹೇಳ್ಬೋದು. ದರ್ಶನ್ ಅವರು ಈ ವರ್ಷ ಫಾರ್ ದಿ ಫಸ್ಟ್ ಟೈಮ್ ಹುಟ್ಟುಹಬ್ಬನ ಅವರು ಆಚರಿಸ್ಕೊಳ್ತಾ ಇಲ್ಲ. ಲಾಸ್ಟ್ ಇಯರು ಕೂಡ ನಾನು ನಿಮ್ಮೊಂದಿಗೆ ಸಿಗ್ತೀನಿ, ಬರ್ತ್ಡೇ ದಿನ ನಾನು ನಿಮ್ಮನ್ನು ಮೀಟ್ ಮಾಡೋಕ್ಕಾಗಲ್ಲ, ಬಟ್ ಒಂದು ದೊಡ್ಡ ಕಾರ್ಯಕ್ರಮ ಮಾಡೋಣ, ನಾನು ಅಲ್ಲಿ ನಿಮಗೆ ಸಿಗ್ತೀನಿ ಅನ್ನುವಂತಹ ಮಾತು ದರ್ಶನ್ ಅವರು ಆಡಿರ್ತಾರೆ. ಬಟ್ ಅವ್ರು ಇವಾಗ ಪರಪ್ಪನ ಅಗ್ರಹಾರದಲ್ಲಿ ಇರೋದ್ರಿಂದ ಸೊ ಈ ಒಂದು ಬ್ಯಾಡ್ ಟೈಮಲ್ಲಿ ಅವರ ಫ್ಯಾನ್ಸು ಅತಿ ದೊಡ್ಡದಾಗಿ ಏನು ಸೆಲೆಬ್ರೇಟ್ ಮಾಡದೇ ಇದ್ರೂ ಕೂಡ ಉತ್ಸವಕ್ಕೆ ಸಜ್ಜಾಗಿರುವಂಥದ್ದು ಕೂಡ ನಾವು ನೋಡ್ತಾ ಇರಬಹುದು. ಸೊ ಇವತ್ತು ಅವರ ಬರ್ತ್ಡೇ ಇರೋದ್ರಿಂದ ಕಳೆದ 1 ವಾರದಿಂದಲೂ ಕೂಡ ದರ್ಶನ್ ಅವರ ಅಭಿಮಾನಿಗಳು ಅವರ ಹುಟ್ಟುಹಬ್ಬದ ಆಚರಣೆಗೆ ಏನೇನೆಲ್ಲ ಸಿದ್ಧತೆಗಳು ಬೇಕೋ ಆ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ತಾ ಇರುವಂಥದ್ದು ಕೂಡ ನಾವು ನೋಡಬಹುದು. ಈ ಬೆಂಗಳೂರಿನ ನಾನಾ ಕಡೆಗಳಲ್ಲೂ ಕೂಡ ದರ್ಶನ್ ಅವರ ಬರ್ತ್ಡೇ ದಿನ ಅಂದರೆ ಇವತ್ತು ಸಾಕಷ್ಟು ಒಂದಷ್ಟು ರಕ್ತದಾನ ಆಗಿರಬಹುದು, ಅನ್ನದಾನ ಆಗಿರಬಹುದು, ಅಥವಾ ಏನಾದರೂ ಒಂದಷ್ಟು ಒಳ್ಳೆಯ ಕೆಲಸಗಳನ್ನು ಆಗಿರಬಹುದು, ಬಡವರಿಗೆ ಏನಾದರೂ ದಾನಗಳನ್ನು ಮಾಡೋದಾಗಿರ್ಬೋದು, ಇದೆಲ್ಲವನ್ನು ಕೂಡ ಅವರ ಅಭಿಮಾನಿಗಳು ಮಾಡ್ತಾ ಇರುವಂಥದ್ದು ಕೂಡ ನಾವು ನೋಡ್ತಾ ಇದ್ದೀವಿ. ಹಾಗೆಯೇ ರಾಜ್ಯದ ನಾನಾ ಭಾಗಗಳಿಂದಲೂ ಕೂಡ ದರ್ಶನ್ ಅವರ RR ನಗರದ ನಿವಾಸಕ್ಕೆ ಅವರ ಫ್ಯಾನ್ಸ್ ಬರ್ತಾ ಇದ್ರಂತೆ. ಪೊಲೀಸರು ಅವ್ರ ಜೊತೆಗೆ ಮಾತಾಡಿಸಿ ಕಳಿಸ್ತಾ ಇರುವಂತಹ ಕೆಲಸ ಕೂಡ ಆಗ್ತಾ ಇದೆ. ಅಂದರೆ ನಾವು ಬಂದಾಗ್ಲಿಂದಲೂ ಕೂಡ ಇಲ್ಲಿ ನೋಡ್ತಾ ಇದ್ದೀವಿ, ಸಾಕಷ್ಟು ಜನ ಅವರ ಅಭಿಮಾನಿಗಳು ಬಂದು ಅವರು ಇಲ್ಲಿ ಪೊಲೀಸ್ ಜೊತೆ ಮಾತಾಡೋದು ಕೂಡ ಆಗ್ತಾ ಇದೆ. ಸೊ ಸದ್ಯಕ್ಕೆ ಈ RR ನಗರದ ನಿವಾಸದಲ್ಲಿ ಒಂದಷ್ಟು ನೀರವ ಮೌನ ಆವರಿಸಿದೆ ಅಂತಲೇ ಹೇಳ್ತಾ ಹೋಗಬಹುದು. ಸೊ ದರ್ಶನ್ ಅವರು ಇಲ್ಲದೆ ಫಾರ್ ದಿ ಫಸ್ಟ್ ಟೈಮ್ ಅವರ ಅಭಿಮಾನಿಗಳು ಅವರ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಸೊ ಅವರು ಪ್ರತಿ ವರ್ಷವೂ ಕೂಡ ಅವರ ಬರ್ತ್ಡೇಗೆ ಏನಾದರೂ ಒಂದು ವಿಶೇಷತೆ ಇರ್ತಾ ಇತ್ತು. ಅಂದರೆ ಒಂದು ಫ್ಯಾನ್ಸ್ ಕಡೆಯಿಂದ ಆಗಿರಬಹುದು ಅಥವಾ ದರ್ಶನ್ ಅವರ ಕಡೆಯಿಂದ ಆಗಿರಬಹುದು. ಬಟ್ ಈ ವರ್ಷ ದರ್ಶನ್ ಅವರು ಇಲ್ಲದೆ ಇರೋದ್ರಿಂದ ಒಂದಷ್ಟು ಬೇಸರವಂತೂ ಅವರ ಅಭಿಮಾನಿಗಳಲ್ಲಿ ತುಂಬಿಕೊಂಡಿದೆ ಅಂತಲೇ ಹೇಳಬಹುದು. ಅದರ ಜೊತೆಗೆ ಒಂದಷ್ಟು ಒಳ್ಳೆಯ ಕೆಲಸಗಳನ್ನು ಕೂಡ ಅವರ ಫ್ಯಾನ್ಸ್ ಮಾಡ್ತಾ ಇದ್ದಾರೆ. ಸೊ ಇದು ಇಲ್ಲಿನ ಒಂದು ಪ್ರತ್ಯಕ್ಷ ವರದಿ ಆಗಿರುತ್ತೆ. ಕ್ಯಾಮ್ರಾ ಪರ್ಸನ್ ಸೂರಜ್ ಜೊತೆಗೆ ಪಲ್ಲವಿ ಎನ್ ರಾಜ್, ಕನ್ನಡ ಪಿಕ್ಚರ್.